ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಚಿಕನ್ ಪುಳಿಮುಂಚಿ ಮಾಡುವ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು 1 kg ಚಿಕನ್. ನಾನಿಲ್ಲಿ ವಿತ್ ಸ್ಕಿನ್ ವಿತ್ ಬೋನ್ ಯೂಸ್ ಮಾಡ್ತಾ ಇದ್ದೇನೆ. ನೀವು ವಿದೌಟ್ ಸ್ಕಿನ್ ವಿದೌಟ್ ಬೋನ್ ಸಹ ಯೂಸ್ ಮಾಡಬಹುದು. ಇಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಕೊರಿಯಾಂಡರ್ ಸೀಡ್ ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಾ ಸೀಡ್ಸ್ ಜೀರಿಗೆ, 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಕಾರ್ನ್ಸ್ ಕರಿಮೆಣಸು, 1 ಟೀ ಸ್ಪೂನ್ ಮೇಥಿ ಸೀಡ್ಸ್ ಮೆಂತೆಕಾಳು, ಚಿಟಕೆಯಷ್ಟು ಅಜ್ವೈನ್ ಓವಾ. ಇಲ್ಲಿ ಪುಳಿ ಮುಂಚಿಗೆ ನಾವು ಅನಿಯನ್ ಈರುಳ್ಳಿ ಜಾಸ್ತಿ ಯೂಸ್ ಮಾಡೋದು. ಸೊ ಇಲ್ಲಿ 2 ದೊಡ್ಡ ಅನಿಯನ್ ನಾನು ಯೂಸ್ ಮಾಡ್ತಾ ಇದ್ದೇನೆ. 7 ಎಸಳು ಗಾರ್ಲಿಕ್ ಬೆಳ್ಳುಳ್ಳಿ, 4 ರಿಂದ 5 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು. ಇಲ್ಲಿ 15 ನಾನು ಒಣಮೆಣಸು ಯೂಸ್ ಮಾಡ್ತಾ ಇದ್ದೇನೆ. ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಯೂಸ್ ಮಾಡ್ಬೋದು, ಕಡಿಮೆ ಬೇಕಂದ್ರೆ ಕಡಿಮೆ ಯೂಸ್ ಮಾಡ್ಬೋದು. 1/4 ಟೀ ಸ್ಪೂನ್ 1/4 ರಿಂದ ಅರ್ಧ ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಅರಸಿನ, 1 ಸಣ್ಣ ಲೆಮನ್ ಸೈಜ್ ಅದು ಟ್ಯಾಮ್ರಿಂಡ್ ಹುಣಸೆ ಹುಳಿ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಇಲ್ಲಿ ನಾನು ಪ್ಯಾನ್ ಬಿಸಿಗಿಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ 1/4 ಟೀ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ ತೆಂಗಿನೆಣ್ಣೆ ಹಾಕೋಣ. ಇಲ್ಲಿ ಪುಳಿ ಮುಂಚಿಗೆ ನಾವು ಕೊಕೊನಟ್ ಆಯಿಲ್ ಅಲ್ಲಿ ಮಾಡಿದ್ರೆ ರುಚಿ ಜಾಸ್ತಿ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಎಣ್ಣೆ ಬಿಸಿಯಾದ ನಂತರ ಕೊರಿಯಾಂಡರ್ ಸೀಡ್ ಕೊತ್ತಂಬರಿ ಬೀಜ ಹಾಕೋಣ. ಅದರ ಜೊತೆ 2 ಕಡ್ಡಿ ಕರಿ ಲೀವ್ಸ್. ಸೊ ಇದನ್ನ ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳುವ ಲೋ ಫ್ಲೇಮ್ ಅಲ್ಲಿ. ಇದು ಕೊತ್ತಂಬರಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುವಾಗ ನಾವು ಅದಕ್ಕೇನೆ ಜೀರಿಗೆ, ಮೆಂತೆ, ಪೆಪ್ಪರ್ ಕಾರ್ನ್ಸ್, ಅಜ್ವೈನ್ ಓವಾ ಹಾಕೋಣ. ಇಲ್ಲಿ ಮೆಂತೆ ಮತ್ತೆ ಅಜ್ವೈನ್ ನೀವು ಸ್ವಲ್ಪನೇ ಹಾಕಿ, ಜಾಸ್ತಿ ಹಾಕಬೇಡಿ. ಸೊ ಇದರ ಸಹ ನಾವು ಈಗ ಕಲರ್ ಚೇಂಜ್ ಆಗೋ ತನಕ ಲೋ ಫ್ಲೇಮ್ ಅಲ್ಲಿ ಹುರಿಬೇಕು. ಮಸಾಲೆ ಹುರಿಯುವಾಗ ಯಾವತ್ತು ನೀವು ಲೋ ಫ್ಲೇಮ್ ಅಲ್ಲಿ ಹುರಿಬೇಕು, ಆಗ ಅದರ ಒಳ್ಳೆ ಪರಿಮಳ ಬಿಡುತ್ತೆ. ನೀವು ಹೈ ಫ್ಲೇಮ್ ಅಲ್ಲಿ ರೋಸ್ಟ್ ಮಾಡಿದ್ರೆ ಅದು ಮಸಾಲ ಸುಟ್ಟದೆ, ಒಳ್ಳೇದಾಗುದಿಲ್ಲ. ಸಾಕು, ಇಲ್ಲಿ ಮಸಾಲ ರೋಸ್ಟ್ ಆಗಿದೆ. ಈಗ ಇದನ್ನು ನಾವು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಸೇಮ್ ಪ್ಯಾನಿಗೆ ಸ್ವಲ್ಪ ಅರ್ಧ ಟೀ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ ತೆಂಗಿನೆಣ್ಣೆ ಹಾಕೊಳ್ಳುವ. ಈಗ ನಾವು ಮೆಣಸನ್ನು ರೋಸ್ಟ್ ಮಾಡುವ. ಇದನ್ನು ಸಹ ನಾವು ಲೋ ಫ್ಲೇಮ್ ಅಲ್ಲೇ ಉರಿಬೇಕು. ಮೆಣಸು ರೋಸ್ಟ್ ಆಗಿದೆ, ಸಾಕು. ಇದನ್ನು ಸಹ ನಾವು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಸೇಮ್ ಪ್ಯಾನಿಗೆ ಆಲ್ರೆಡಿ ಇಲ್ಲಿ ಆಯಿಲ್ ಉಂಟು. ಈಗ ನಾವಿಲ್ಲಿ ತಕೊಂಡ 2 ದೊಡ್ಡ ಅನಿಯನ್ ಅಲ್ಲಿ ಸ್ವಲ್ಪ 1/4 ವಾಶಿಯಷ್ಟು ಈಗ ಹಾಕೋಣ. ಸಾಕು, ಇದನ್ನು ನಾವು ತೆಗೆದಿಟ್ಕೊಳ್ಳುವ. ನಂತರ ಗಾರ್ಲಿಕ್ ಬೆಳ್ಳುಳ್ಳಿ. ಸೊ ಇದನ್ನು ನಾವೀಗ ಮೀಡಿಯಂ ಫ್ಲೇಮ್ ಅಲ್ಲಿ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈಗ ಇಲ್ಲಿ ಈರುಳ್ಳಿ ಮತ್ತೆ ಗಾರ್ಲಿಕ್ ಬೆಳ್ಳುಳ್ಳಿ ಫ್ರೈ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಸೊ ಎಲ್ಲ ಮಸಾಲ ತಂಡಾದ ನಂತರ ನಾನು ಆಲ್ರೆಡಿ ಗ್ಯಾಸ್ ಆಫ್ ಮಾಡಿದ್ದೇನೆ. ಸೊ ಇದು ಮಸಾಲ ತಂಡಾದ ನಂತರ ನಾವು ರೋಸ್ಟ್ ಮಾಡಿದೆಲ್ಲ ಮಸಾಲವನ್ನು ಇದಕ್ಕೆ ಹಾಕೊಳ್ಳೋಣ. ಆನಂತರ ಟ್ಯಾಮ್ರಿನ್ ಹುಣಸೆ ಹುಳಿ. ಸೊ ಇದನ್ನೀಗ ನಾವು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ವಾಟರ್ ಹಾಕಿ ನುಣ್ಣಕ್ಕೆ ರುಬ್ಕೊಳ್ಳುವ, ಗ್ರೈಂಡ್ ಮಾಡುವ. ಇಲ್ಲೀಗ ಅರ್ಥನ್ ಪಾಟ್ ಬಿಸಿ ಆಗಿದೆ. ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ ಹಾಕೊಳ್ತೇನೆ, ತೆಂಗಿನೆಣ್ಣೆ. ಇಲ್ಲಿ ಪುಳಿ ಮುಂಚಿಗೆ ನಾವು ಮೇನ್ ಆಗಿ ತೆಂಗಿನೆಣ್ಣೆ ಯೂಸ್ ಮಾಡೋದು, ಅಥವಾ ನೀವು ತೆಂಗಿನೆಣ್ಣೆ ಮತ್ತೆ ಸ್ವಲ್ಪ ಗೀ ತುಪ್ಪ ಸಹ ಯೂಸ್ ಮಾಡಬಹುದು. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದ ನಂತರ ಇದರಲ್ಲಿ ನಾವು ಅರ್ಧದಷ್ಟು ಈರುಳ್ಳಿಗೆ ಹಾಕೋಣ ಒಗ್ಗರಣೆಗೆ. ಇದು ನಾವು ಮತ್ತೆ ಯೂಸ್ ಮಾಡ್ಲಿಕ್ಕಿದ್ದೇವೆ. ಆನಂತರ 2 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು ಹಾಕೊಳ್ಳುವ. ಸ್ವಲ್ಪ ಒಗ್ಗರಣೆ ಸೊಪ್ಪು ಜಾಸ್ತಿ ಹಾಕಿದ್ರೆ ರುಚಿ ಒಳ್ಳೆದಾಗ್ತದೆ. ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಇದನ್ನೀಗ ಫ್ರೈ ಮಾಡ್ಕೊಳ್ಳುವ. ಅದರ ಜೊತೆ ಸಾಲ್ಟ್ ಉಪ್ಪು ಹಾಕೊಳ್ಳಿ. ಈಗ ಇಲ್ಲಿ ಈರುಳ್ಳಿ ಒಳ್ಳೆ ರೀತಿ ಫ್ರೈ ಆಗಿದೆ ಎಣ್ಣೆಯಲ್ಲಿ, ಸಾಕು. ಈಗ ನಾವು ಕ್ಲೀನ್ ಮಾಡಿದ ಚಿಕನ್ ಅನ್ನು ಹಾಕೋಣ.
ಸೊ ಈಗ ಅದರ ಮೇಲೆ ಟರ್ಮರಿಕ್ ಅರಸಿನ ಸೇರಿಸಿಕೊಳ್ಳುವ. ಫ್ಲೇಮನ್ನು ಈಗ ಮೀಡಿಯಂ ಟು ಹೈ ಅಲ್ಲಿ ಇಟ್ಕೊಂಡು ಇದರ ಸ್ವಲ್ಪ ಚಿಕನ್ ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಈಗ ಇಲ್ಲಿ ಚಿಕನ್ ಅದು ಲೈಟ್ ಕಲರ್ ಚೇಂಜ್ ಆಗಿದೆ. ಈಗ ನಾವು ಮೇಲೆಯಿಂದ ತೆಗೆದಿಟ್ಕೊಂಡಂತ ಆನಿಯನ್ ಈರುಳ್ಳಿಯನ್ನು ಹಾಕೋಣ. ಈರುಳ್ಳಿಯನ್ನು ಈ ರೀತಿ ಮೇಲೆಯಿಂದ ಹಾಕೋದ್ರಿಂದ ರುಚಿ ಒಳ್ಳೆದಾಗ್ತದೆ. ಈಗ ನಾವು ಫ್ಲೇಮ್ ಮೀಡಿಯಂ ಅಲ್ಲಿ ಇಟ್ಕೊಂಡು ಬಾಯಿ ಮುಚ್ಚಿ ಲಿಡ್ ಕ್ಲೋಸ್ ಮಾಡಿ ಇದನ್ನು 5 ಮಿನಿಟ್ಸ್ ಬಿಡುವ ಬೇಯಲಿಕ್ಕೆ. ಇಲ್ಲಿಗ 5 ಮಿನಿಟ್ಸ್ ಆಗಿದೆ. ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ವಾಪಸ್ ನಾವು ಲಿಡ್ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಬಿಡುವ. ಈಗ ನಾವು ರುಬ್ಕೊಂಡಿಟ್ಟಂತ ಮಸಾಲವನ್ನು ಅದಕ್ಕೆ ಹಾಕೊಳ್ಳುವ. ಸ್ವಲ್ಪ ನೀರು ಹಾಕೊಳ್ಳಿ, ವಾಟರ್ ಜಾಸ್ತಿ ಬೇಡ. ಈಗ ನಾನು ಫ್ಲೇಮ್ ಹೈ ಅಲ್ಲಿ ಇಟ್ಕೊಂಡಿದ್ದೇನೆ. ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಲ್ಟ್ ಅಡ್ಜಸ್ಟ್ ಮಾಡ್ಕೊಳ್ಬಹುದು ನೀವು, ಉಪ್ಪು. ಇಲ್ಲಿ ಪುಳಿ ಮುಂಚಿ ಸ್ವಲ್ಪ ಗಸಿ ಇದ್ರೇನೆ ಒಳ್ಳೆಯದು, ಜಾಸ್ತಿ ನೀರು ಹಾಕಬೇಡಿ. ಸ್ವಲ್ಪ ತಿಕ್ ಗ್ರೇವಿ ಇದ್ರೇನೆ ರುಚಿ. ಈಗ ನಾವು ಹೈ ಫ್ಲೇಮ್ ಅಲ್ಲಿ ಲಿಡ್ ಕ್ಲೋಸ್ ಮಾಡಿ 10 to 15 ಮಿನಿಟ್ಸ್ ಇದನ್ನು ಬೇಯಲಿಕ್ಕೆ ಬಿಡುವ. ಅಲ್ಲಿಗೆ ನಮ್ದು ಚಿಕನ್ ಪುಳಿ ಮುಂಚಿ ರೆಡಿ. ನಮ್ಮ ಸೂಪರ್ ಆದಂತ ಚಿಕನ್ ಪುಳಿ ಮುಂಚಿ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ನೀವು ಮಿಸ್ ಮಾಡಿದ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಇದನ್ನು ನೀವು ಅನ್ನದ ಜೊತೆ, ದೋಸೆ, ಇಡ್ಲಿ ಜೊತೆ ಸರ್ವ್ ಮಾಡಬಹುದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.